ಪಾರ್ಟಿ ಮಾಡಿದ್ರೆ ಅಪ್ಪ ಅಮ್ಮನ ಜೊತೆ ಮಾಡ್ಬೇಕು ನೋಡಿ ಗಾಯ್ಸ್, ಲೈಫ್ ನ ಎಂಜಾಯ್ ಮಾಡ್ಬೇಕು. ನಾನು ಕುಡಿಯೋಕ್ಕಿಂತ ಮುಂಚೆನೆ ಕುಡ್ದಿರೋ ತರ ಇರ್ತೀನಿ ನೋಡಿ ಗಾಯ್ಸ್. ನಮ್ಮಮ್ಮ ಪಬ್ಬಿಗೆ ಹೋಗೋಕ್ಕೆ ಬಟ್ಟೆ ಅರೇಂಜ್ ಮಾಡ್ತಾವ್ರೆ ಗೈಸ್. ಪಬ್ಗೆ ಹೋಯ್ತಾರಂತೆ ನಮ್ಮಮ್ಮ ಇವತ್ತು. ಅಪ್ಪ ಬರುತ್ತೆ ಅದಕ್ಕೆ ಗಾಯ್ಸ್. ಇವತ್ತು ಫ್ಯಾಮಿಲಿ ಔಟಿಂಗ್ ಆಫ್ಟರ್ ಲಾಂಗ್ ಟೈಮ್. ನಾವೇನ್ ಅದೇ ಕಿತ್ತೋಗಿರೋ ಪ್ಯಾಂಟ್ ಶರ್ಟ್, ನಮ್ಮಮ್ಮ ಏನೋ ಜಾಲಿ ಜಾಲಿಯಾಗಿ ಇವತ್ತು ಐರನ್ ಎಲ್ಲ ಮಾಡ್ಕೊತಾವ್ರೆ. ಫುಲ್ಲು ಕಿತ್ತೋಗಿರೋದ್ನೇ ಐರನ್ ಮಾಡ್ಕೊಂಡು ನೀಟಾಗಿ ಇರೋದ್ನ ನೀಟಾಗಿ ಹೋಗೋದು ಅಷ್ಟೇ. ಅಷ್ಟೇ. ಏನು ಹೊಸ ತಗೊಳಕ್ ಆಗುತ್ತಾ ನಾವು ಯಾವಾಗ್ಲೂ ನಿಮ್ ತರ ಸಾವುಕಾರ ನಾವು. ಓಹೋಪ್ಪ, ಈ ಡೈಲಾಗ್ಗಳಿಗೆ ಏನ್ ಕಮ್ಮಿ ಇಲ್ಲ ನೀನು. ಸಾವುಕಾರ ಮಂದಿ ನೀವೆಲ್ಲ. ಈ ವರ್ಷನೇ ರೆಡಿ ಆಯ್ತೀಯಾ? ಈ ವರ್ಷನೇ ರೆಡಿ ಆಗುತ್ತೆ. ನೋಡಿ ನಾನು ಹೆಂಗಿದ್ದೀನಿ. ನಾನು ಕುಡಿಯೋಕ್ಕಿಂತ ಮುಂಚೆನೆ ಕುಡ್ದಿರೋ ತರ ಇರ್ತೀನಿ. ಏನ್ ಗೊತ್ತಾ, ನಾನು ಫುಲ್ಲು ಕೆಲಸ ನನಗಿವೆ, ತಿರುಗಿ ಸುಸ್ತಾಗ್ಬಿಟ್ಟಿದ್ದೀನಿ ಅಷ್ಟೇ ಆಗಿದ್ದು. ಇಟ್ಸ್ ಓಕೆ. ಬಟ್ ಯಾ, ಫ್ಯಾಮಿಲಿ ಟೈಮ್ ಆಫ್ಟರ್ ವೆರಿ ಲಾಂಗ್ ಟೈಮ್. ಎಲ್ಲ ಕಷ್ಟ ದಿನಗಳು ಹೋಯ್ತು. ಇನ್ನ ತುಂಬಾ ಆಕ್ಚುಲಿ 4-5 ಮಂತ್ಸ್ ಆದ್ಮೇಲೆ ಅಪ್ಪ ಅಮ್ಮ ನಾನು ಆಚೆ ಹೋಗ್ತಾ ಇದೀವಿ. ಅಂಡ್ ನನ್ನ ಫ್ರೆಂಡ್ಸ್ ಕೂಡ ಬರ್ತಾ ಇದ್ದಾರೆ. ಸೊ ಫ್ರೆಂಡ್ಸ್ ಕಮ್ ಫ್ಯಾಮಿಲಿ ಔಟಿಂಗ್ ಇವತ್ತು. ಯಾರು ಹೇಳಿ, ಮೊನ್ನೆ ನನ್ನ ಫ್ರೆಂಡು ಗಾಡಿ ಡೆಲಿವರಿ ತಗೊಂಡ ಅಂತ ಹೇಳ್ಬಿಟ್ಟು ವಿಡಿಯೋ ಹಾಕಿದೆ ಗೊತ್ತಾ? 40 ಪಾರ್ಟಿಂಗ್ ಇದು, ಪಾರ್ಟಿಗೆ ಹೋಗ್ತಾ ಇದೀವಿ ಗೈಸ್. ಇವತ್ತು ಗಾಡಿ ತಗೊಂಡಿದ್ದು ಖುಷಿಗೆ ಪಾರ್ಟಿ ಕೊಡ್ತಾ ಇದ್ದೀನಿ. ಅದಕ್ಕೆ ನಾವೆಲ್ಲರೂ ಹೋಗ್ತಾ ಇದೀವಿ ಗೈಸ್. ನಮ್ಮಪ್ಪ ಡೈರೆಕ್ಟ್ ಆಗಿ ಬರ್ತಾರೆ ಕೆಲಸ ಮುಗಿಸ್ಕೊಂಡು. ನಾವು ಇವಾಗ ರೆಡಿ ಆಗ್ಬಿಟ್ಟು ಹೋಗ್ತಾ ಇದೀವಿ. ನಾನು ಕುಡಿಯೋಕ್ಕಿಂತ ಮುಂಚೆನೇ ಹೆಂಗಿದ್ದೀನಿ, ಕುಡಿದ ಮೇಲೆ ಹೆಂಗಿರ್ತೀನಿ ನೋಡೋಣ ಬನ್ನಿ. ಯಾರಾದ್ರೂ ನೋಡಿದೆ ದೊಡ್ಡ ಗೈಸ್, ನಾನು ಕುಡಿಯೋದೇ ಇಲ್ಲ. ಕುಡಿದ್ರು ಎಷ್ಟು ಕುಡಿತೀನಿ, ಸ್ವಲ್ಪ ಕುಡಿತೀನಿ. ನಾನು ದೊಡ್ಡ ಸಾಚ ಅಂತ ನಾನು ಹೇಳ್ಕೊಳಲ್ಲ. ನಾನು ಕುಡಿತೀನಿ ಒಂದು 30-60 ಹಾಕೊಂತೀನಿ ಅಷ್ಟೇ. ಬಿಟ್ಟು ಏನ್ ಮಾಡೋದು, ಕ್ವಾಟ್ರೆಲ್ಲ ಹೊಡೆದ್ರೆ ಬಾರಲ್ಲೇ ಪಬ್ಬಲ್ಲೇ ಮಲಿಕಬಿಡ್ತೀನಿ ನಾನು. ಅಷ್ಟೆಲ್ಲ ಕೆಪಾಸಿಟಿ ಆಯ್ತಾ ಗಾಯ್ಸ್. ಇವಾಗ ಇನ್ನೂ ಹುಷಾರಾಯ್ತಾ ಇದ್ದೀನಿ. ಆದರೆ ನನಗೆ ಏನು ಮಾಡಬೇಡ ಅಂತ ಏನು ರೆಸ್ಟ್ರಿಕ್ಷನ್ ಹಾಕಿಲ್ಲ. ಅದಕ್ಕೇನೆ ನಾನು ಇವತ್ತು ಹುಷಾರಾಗಿದ್ದೀನಿ. ಇವತ್ತು 40 ಮಾಡೇ ಬಿಡೋಣ ಇದೇ ಖುಷಿಗೆ. ಬನ್ನಿ ಗಾಯ್ಸ್, ನನಗೂ ತುಂಬ ಬೋರ್ ಐತೆ ಲೈಫ್. ಇವತ್ತು ಜಾಲಿ ಮಾಡ್ಕೊಂಡು ಬರೋಣ. ಹಾಲು ಕುಡಿರಿ, ಹಾಲು ಕುಡಿರಿ ಎಂಜಾಯ್. ನಮ್ಮಮ್ಮ ಏನ್ ಕುಡಿತಾರೆ ತೋರಿಸ್ತೀನಿ ಬನ್ನಿ. ಇವತ್ತು ನೆಕ್ಸ್ಟ್ ಲೆವೆಲ್ ಇರುತ್ತೆ ನಿಮ್ಗೆ. ನಮ್ಮಮ್ಮ ಕುಡಿಯೋದನ್ನ ನೀವು ನೋಡ್ಲೇಬೇಕು. ನಮ್ಮಮ್ಮ ಯಾವ ಬ್ರ್ಯಾಂಡ್ ಹೊಡಿತಾರೆ ಅಂತ. ನೀನು ಹೇಳ್ಬೇಡ ಇವಾಗ ನೀನ್ ಯಾವ ಬ್ರ್ಯಾಂಡ್ ಅಂತ. ಅಲ್ಲಿಗೆ ಹೋಗಿ ತೋರ್ಸೋಣ ನೀನ್ ಯಾವ ಬ್ರ್ಯಾಂಡ್ ಕುಡಿತೀಯ ಅಂತ. ನಿಜಾನೆಲ್ಲ ಕುಡಿಕಿ ಅನ್ಕೋಬೇಕಲ್ಲ. ನಮ್ಮಮ್ಮ ನೋಡಿ ಹೊಸ ಓಲೆ ಹಾಕೊಂಡು ಮೆರಿತವ್ರೆ. ನೀಟಾಗಿ ರೆಡಿ ಆಗ್ಬಿಟ್ಟು ತೋರಿಸ್ತೀನಿ. ಸುಮ್ನೆ ರೀ, ನೀಟಾಗಿ ರೆಡಿಯಾಗಿ ತೋರಿಸ್ತೀನಿ. Okay, my father is calling. Bye guys. Bye. ಸಿಗೋಣ ಬನ್ನಿ guys. The party is now beginning. ಪಾರ್ಟಿ ಕೊಡ್ತಾ ಇರೋರು ಇವ್ರೆ, ನೋಡ್ಕೊಳ್ಳಿ. ಬಿಲ್ ಕೊಡೋರು ಅವರು, ತಿನ್ನೋರು ನಾವು. ನೋಡಿ ಗಾಯ್ಸ್, ಲೈಫ್ ನ ಎಂಜಾಯ್ ಮಾಡ್ಬೇಕು. ಏನಂತೀರಾ? ನಾವೆಲ್ಲ ಜಾಲಿ ಫ್ಯಾಮಿಲಿ. ಒಟ್ಟಿಗೆ ಕುಡಿತೀವಿ, ಒಟ್ಟಿಗೆ ಮನೆಗೆ ಹೋಯ್ತೀವಿ, ಒಟ್ಟಿಗೆ ಮಲಿಕತ್ತೀವಿ. ಮಾಡಿದ್ರೆ ಲೈಫ್ ನ ಎಂಜಾಯ್ ಮಾಡ್ಬೇಕು ಈ ತರ. ನೋಡಿ, ಪಾರ್ಟಿ ಮಾಡಿದ್ರೆ ಅಪ್ಪ ಅಮ್ಮನ ಜೊತೆ ಮಾಡ್ಬೇಕು. ಫ್ರೆಂಡ್ಸ್ ಜೊತೆ ಎಲ್ಲ ಒಟ್ಟಿಗೆ ಕುತ್ಕೊಂಡು ಕುಡಿಬೇಕು. ಕದ್ದಿ ಮುಚ್ಚಿ ಕುಡಿಬಾರ್ದು ಅಲ್ವಮ್ಮ? ಕದ್ದಿ ಮುಚ್ಚಿ ಮಾಡಿದ್ರೆ ಕಡ್ದಾಲಿ ಹಿಡಿತಾರೆ. ಓಪನ್ ಆಗಿದ್ರೆ ಏನು ತೊಂದರೆ ಇಲ್ಲ. ಪೀಸ್ ನಾವು ಜಾಲಿ. ಆಫ್ಟರ್ ಮೈ ರಿಕವರಿ ಫಸ್ಟ್ ಪಾರ್ಟಿ. ಹಾಕೊಂಡವ್ರೆ ಕ್ವಾರ್ಟರ್, ಬುಕ್ ಮಾಡ್ಕೊಂಡವ್ರೆ ಟ್ರ್ಯಾಕ್ಟರ್. ನಮ್ಮಮ್ಮ ಏನ್ ಕೊಡಿದ್ರೆ ಲೆಮನ್ ಜ್ಯೂಸ್. ಲೆಮನ್ ಜ್ಯೂಸ್ ಅಪ್ಪ. ನಮ್ಮಮ್ಮ ಲೆಮನ್ ಜ್ಯೂಸ್. ನಾವೆಲ್ಲ ದೇವರ ಮಕ್ಕಳು. ಏನು ಬರಲ್ಲ ಅವ್ರಿಗೆ. ಲವ್ ಮಾಡಲೇಬೇಕು ಹುಡುಗನಿಂದ ಹುಡುಗಿಗೆ ಆದಾಯ. ಅದಕ್ಕೆ ಬಿಟ್ಟ ನಮ್ಮ ಹುಡುಗ ಇವಳಿಂದ ವಿದಾಯ. ಅಚೀವ್ಮೆಂಟ್ ಏನು ಆಸೆ ಪಟ್ಟಿದ್ದು ಹೆಂಗ್ ಮಾಡಿದ್ದು. ಅವಳಿನ 6 ತಿಂಗಳು ಎಲ್ಲಾನು ಮಾಡ್ತಾಳು, ಖಂಡಿತ ಮಾಡ್ತಾಳು. ಎಲ್ಲಾರು ಯಾರ್ಯಾರು ಅವಳಿಗೆ ಅವಮಾನಗಳು ಮಾಡಿದ್ರು ಅವ್ರ ಎದುರು ಹೆಂಗೆ ನಿಂತಾಳೆ ಅಂದ್ರೆ ಆಮೇಲೆ ಹೇಳು. ನೀನ್ ಪ್ರೋತ್ಸಾಹ ಆಗೋಗಿದೆ, ಆಮೇಲೆ ಪ್ರೋತ್ಸಾಹ ಆಗೋಗಿದೆ ಆಯ್ತಾ. ಈಗ ಅದನ್ನ
ಚಾಲೆಂಜಿಂಗ್ ಅಂತ ತಗೊಂಡಿರೋದು ಅವಳು, ನಾವಲ್ಲ. ನಾವು ಎಷ್ಟು ಬೇಕೋ ಅಷ್ಟು ಈಗ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಆದ್ರೆ ಪೇರೆಂಟ್ಸ್ ಎಲ್ಲ ಏನ್ ಮಾಡ್ತಾರೆ ಹೇಳ್ತಿದ್ರೆ ಸಾಕು ಅಂತ ಹೇಳ್ತಾರೆ. ನೀವ್ ಹಂಗಲ್ಲ, ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದ್ರು. ಇಲ್ಲ ಅವಳು ಒಂದು ಅವಳಿಗೆ ಎಷ್ಟು ಕಾಂಟ್ರವರ್ಸಿ ಆಯ್ತು ಅನ್ನೋದು ಗೊತ್ತು. ನಾನು ಜಾಗಕ್ಕೆ ಸೇರಿಸ್ತೀನಿ ಅಂದಾಗೂ ಬೇಡ, ನಾನು ಏನೋ ಅವಾಗ ಇಲ್ಲ ಸೋಷಿಯಲ್ ಮೀಡಿಯಾ ಅವಾಗ ಕಾಲಿಡ್ತಿದ್ದು, ನಾನು ಬೇಡ ಅಂತ ಹೇಳ್ತು. ಕಾಲಿಟ್ಟು ಅಚೀವ್ ಮಾಡ್ಕೊಂಡು ಆಮೇಲೆ ಏನೇನೋ ಆಯ್ತು. ಅದೆಲ್ಲ ಸೋಷಿಯಲ್ ಮೀಡಿಯಾ ಅನ್ನೋದು ಕಾಂಟ್ರವರ್ಸಿ ಅದೆಲ್ಲ ಗೊತ್ತಿರೋ ವಿಚಾರ. ಸಫರ್ ಆಯ್ತು. ಆ ಸಫರಲ್ಲೇ ಮತ್ತೆ ರೈಡ್ ಹೋಗಿ ಈ ಥರ ಕೊಲಾಪ್ಸೋದು. ನನಗೆ ಏನು ಅಭ್ಯಾಸ ನನ್ನ ಅವಳ ಭವಿಷ್ಯ ನನ್ನ ಕೈ ಕಾಣ್ತಾ ಇದೆ. ಇನ್ 6 months ಆಕ್ಚುಲಿ 3 months ಒಳಗಡೆ ಅವಳಿಗೆ ನಿಮಗೆ ಗ್ರೋತ್ ಗೊತ್ತಾಗುತ್ತೆ. ಆಫ್ಟರ್ ಇವಾಗಲೇ ಅವಳು ಯಾರು ಟಚ್ ಮಾಡಬಾರ್ದು. ಅವಳ ಭವಿಷ್ಯ ನಾನು ಕಂಡ್ಕೊಂಡಿದ್ದೆ. ನಾನು ನೋಡ್ತಾ ಇರ್ತೀನಿ ಅವಳ ಭವಿಷ್ಯ, ನಾನು ನೋಡ್ತಾ ಇರ್ತೀನಿ. ಬಟ್ ಏನೇನು ನನಗೂ ಸ್ವಲ್ಪ ಇದಿದೆ ಆಯ್ತಾ ಹೇಳೋ ವಿಚಾರ. ಅವ್ರಿಗೆ ಯಾರು ಟಚ್ ಮಾಡಕ್ಕಾಗಲ್ಲ. ಯಾರ್ಯಾರು ಅವಮಾನ ಮಾಡಿದ್ರು ಅವಳಿಗೆ ಅವ್ರು ಇವಳ ಹತ್ರ ಬರಲೇಬೇಕು. ಬರ್ತಾರೆ ಟೈಮ್ ಕಾಯ್ಬೇಕು. ನಾವು ಎಲ್ಲರಿಗೂ ಕಾಲ ಉತ್ತರ ಕೊಡ್ಬೇಕು, ನಾವೇ ಉತ್ತರ ಕೊಡ್ಬೇಕು. ಕಾಲ ಉತ್ತರ ಕೊಡುತ್ತೆ. ಬರ್ತಾರೆ ನೋಡ್ತಾ ಇರ ಹೇಳ್ದ ನಾ ಮಾತು ಹೇಳು ಬರುತ್ತೆ. ಟೈಮ್ ಬೇಕು. ಎಲ್ಲೇ ಬರ್ತಾರೆ ಎಲ್ಲೂ. ಯಾಕಂದ್ರೆ ಸ್ವಾತಿ ಹೆಸರು ಸ್ವಾತಿ ನಕ್ಷತ್ರ, ನಕ್ಷತ್ರ ಟಚ್ ಮಾಡೋನು ಯಾವನೂ ಇಲ್ಲ. ಮೃಗಶಿರ ನಕ್ಷತ್ರ, ಸ್ವಾತಿ ನಕ್ಷತ್ರ ಯಾರು ಬರ್ತಾರೆ ಚಾಲೆಂಜ್ ಮಾಡ್ತಾರೆ. ಏನೇನು ಅವಮಾನಗಳು ಮಾಡಿದ್ವಿ, ಏನು ಅಪರಾಧಗಳು ಅಂತೀವಿ ಎಲ್ಲ ಮೆಟ್ಟಿ ನಿಲ್ತಾರೆ, ನೋಡ್ತಾರೆ. ನಾನು ನೋಡ್ತೀನಿ, ಅದಕ್ಕೆ ಕಾಯ್ತಾ ಇದ್ದೀನಿ. ಅದಕ್ಕೆ ಖುಷಿ. ನಾವು ಎಷ್ಟು ಬೇಕೋ ಅಷ್ಟು ಖುಷಿ ಮಾಡ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿ ಮಾಡ್ತಾನೆ ಅವಳು ಹಾಗೆ ಅರ್ಥ ಮಾಡ್ಕೊಂಡು ಎಫರ್ಟ್ ಆಯ್ತು ಮಾಡ್ತಾರೆ. ನಿಮ್ಮ ಪಾರ್ಟಿಗೆ ಧನ್ಯವಾದಗಳು. ಗಾಡಿನ ನೀಟಾಗಿ ನಿಧಾನಕ್ಕೆ ಓಡಿಸಿ. ಥ್ಯಾಂಕ್ ಯು ಬಂದಿದ್ದಕ್ಕೆ ಥ್ಯಾಂಕ್ ಯು. ಎಲ್ಲರೂ ಸೇಫ್ ಆಗಿ ಮನೆಗೆ ಸೇರ್ಕೊಳ್ಳಿ. ಬಾಯ್. ಹುಷಾರು. ಮೆಸೇಜ್ ಮಾಡಿ ತಲುಪಿದ್ಮೇಲೆ. ಸಿ ಯು. ಬಾಯ್. ಓಕೆ, ಪೀಸ್. ಸೊ ತುಂಬಾ ಜನಕ್ಕೆ ಆಕ್ಚುಲಿ ನಾವು ಈ ತರ ಪಾರ್ಟಿ ಮಾಡೋದು, ಆಚೆ ಹೋಗೋದು, ಇದೆಲ್ಲ ನಿಮ್ಗೆ ಒಂದಷ್ಟು ಜನಕ್ಕೆ ಇಷ್ಟ ಆಗದೆ ಇರಬಹುದು, ನನಗೆ ಗೊತ್ತಿಲ್ಲ. ಬಟ್ ಹಾನೆಸ್ಟ್ ಆಗಿ ಹೇಳ್ತೀನಿ, ಮಕ್ಕಳು ಹೇಗೆ ಸೋಷಲೈಸ್ ಆಗಿರ್ತಾರೆ ಆಚೆ ಹೋದಾಗ, ಪೇರೆಂಟ್ಸ್ನು ಅದೇ ತರ ಸೋಷಲೈಸ್ ಮಾಡಬೇಕು. ಅವರು ದುನಿಯಾ ಏನು ಅಂತ ನೋಡಬೇಕು. ಅವ್ರ ಕಾಲದಲ್ಲಿ ಬೇರೆ ತರ ಇತ್ತು, ಈ ಕಾಲದಲ್ಲಿ ಬೇರೆ ತರ ಇರುತ್ತೆ. ಅಂಡ್ ಆಸ್ ಎ ಮಕ್ಕಳು, ನಾವುಗಳು ಹೆಣ್ಣಾಗ್ಲಿ ಗಂಡಾಗ್ಲಿ ಯಾರೇ ಆಗಿರ್ಬೋದು, ಪೇರೆಂಟ್ಸ್ಗೆ ಸೋಷಲೈಸ್ ಆಗಿರ್ಬೇಕು. ಹೌದು, ನಾನು ಡ್ರಿಂಕ್ಸ್ ಮಾಡ್ತೀನಿ ಅಂತ ಜೊತೆಗೆ ಡ್ರಿಂಕ್ಸ್ ಮಾಡಿ. ಅದೇ ನೀವು ಫ್ರೆಂಡ್ಸ್ ಜೊತೆಗೆ ಹೋದಾಗ ಜಾಸ್ತಿ ಕುಡಿಬೋದು, ಅಥವಾ ಪೇರೆಂಟ್ಸ್ ಜೊತೆಗಿದ್ದಾಗ ನೀವು ಕಮ್ಮಿ ಕುಡಿಬೋದು. ಅವ್ರಿಗೂ ಗೊತ್ತಿರುತ್ತೆ, ಹೌದಪ್ಪ ನನ್ನ ಮಕ್ಕಳು ಈ ತರ ಇದ್ದಾರೆ. ಸೋಷಲೈಸ್ ಆಗಬೇಕು. ಸೊ ಈಗ ಹೇಗಿದೆ ಅಂತ ಅಂದ್ರೆ, ಎಲ್ಲಾನು ಕದ್ದಿ ಮುಚ್ಚಿ ಮಾಡೋದಕ್ಕಿಂತ ಹೆಚ್ಚಾಗಿ ಜೊತೆಗೆ ಕೂತ್ಕೊಂಡು ಹೋದಾಗ ಅವ್ರಿಗೂ ಹೌದು ನಂಬಿಕೆ ಬರುತ್ತೆ. ನಾನು ಎವ್ರಿ ಟೈಮ್ ಇದೇನೆ ಹೇಳೋದು, ನಾನು ಇಂಟರ್ವ್ಯೂಗಳಲ್ಲಿ ಮಾತಾಡ್ದಾಗ್ಲೂ ಪೇರೆಂಟ್ಸ್ ಹತ್ರ ಟ್ರಾನ್ಸ್ಪರೆಂಟ್ ಆಗಿರಿ. ನಿಮಗೆ ಏನು ಇಷ್ಟ, ನಿಮಗೆ ಏನು ಇಷ್ಟ ಇಲ್ಲ, ನಿಮಗೆ ಏನು ಖುಷಿ ತರುತ್ತೆ ಅಥವಾ ನಿಮಗೆ ಏನು ದುಃಖ ತರುತ್ತೆ. ಒಂದು ಲವ್ ಬ್ರೇಕಪ್ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸನಲ್ ಫೀಲಿಂಗ್ಸ್ಗಳಿರ್ಬೋದು, ಅಥವಾ ಈ ತರ ಆಚೆ ಹೋಗ್ಬೇಕು, ನಾನು ಏನೋ ಪಾರ್ಟಿ ಮಾಡಬೇಕು ಅಂತ ಮನೋಭಾವಗಳಿದೆ, ಹೇಳ್ಬಿಟ್ಟು ಹೋಗಿ. ನೀವೆಷ್ಟು ಟ್ರಾನ್ಸ್ಪರೆಂಟ್ ಆಗಿರ್ತೀರ ಲೈಫಲ್ಲಿ, ಅಷ್ಟು ಪೇರೆಂಟ್ಸು ನಿಮ್ಮ ಮೇಲೆ ನಂಬಿಕೆ ಇಡ್ತಾರೆ. ಇಲ್ಲ, ಇವತ್ತು ನಾನು ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ, ನಾನು ಬರೋದು 2 ಗಂಟೆ ಆಗುತ್ತೆ, 3 ಗಂಟೆ ಆಗುತ್ತೆ, ನಾನು ಪಾರ್ಟಿಗೆ ಹೋಗಿ, ಅವಾಗ ಏನು ಹೇಳಿ, ಅವರು ನಿದ್ದೆ ಮಾಡಲ್ಲ, ಅವ್ರಿಗೂ ಟೆನ್ಷನ್ಸ್ ಇರುತ್ತೆ. ಮತ್ತೆ ನಾವು ಅವ್ರಿಗೆ ಅವರು ಒಂದು 10 ಸತಿ ಫೋನ್ ಮಾಡ್ತಾರೆ, ಎಲ್ಲಿದ್ದೀರಾ, ಊಟ ಮಾಡಿದ್ರ, ಅದು ಮಾಡಿದ್ರ, ಇದು ಮಾಡಿದ್ರ, ಮನೆಗೆ ಬನ್ನಿ ಬೇಗ ಅಂತ ಹೇಳಿ. ಸೊ ಇಷ್ಟೆಲ್ಲ ಟೆನ್ಷನ್ಗಳನ್ನ ಕೊಡೋದಕ್ಕಿಂತ ಇಟ್ ಇಸ್ ಬೆಟರ್ ಅವ್ರನ್ನೂ ಆಚೆ ಕರ್ಕೊಂಡೋದಂಗೆ ಆಗುತ್ತೆ, ಅವರು ಸೋಷಲೈಸ್ ಮಾಡ್ದಂಗೆ ಆಗುತ್ತೆ, ಅವರು ಏನು ನಡೀತಿದೆ ಸಮಾಜದಲ್ಲಿ ಅಂತ ತಿಳ್ಕೊಂತಾರೆ. ಯಾರೂ ಸಾಚ ಅಲ್ಲ, ನಾನು ಹೇಳ್ತೀನಿ, ಯಾರೂ ಸಾಚ ಅಲ್ಲ. ಪಾರ್ಟಿ ಮಾಡೋರು ಮಾಡ್ತಾ ಇರ್ತಾರೆ, ಬೇರೆ ಕೆಲಸ ಮಾಡೋರು ಮಾಡ್ತಾ ಇರ್ತಾರೆ. ನಾವು ಓಪನ್ ಆಗಿ ನನ್ನ ಪೇರೆಂಟ್ಸ್ ಜೊತೆ ಆರಾಮಾಗಿ ಕೂತ್ಕೊಂಡು ಚಿಲ್ ಮಾಡ್ತೀನಿ. ಇದು ಲೈಫು, ನಾನು ನೋಡಿರೋ ಲೈಫು. ಎಲ್ಲರಿಗೂ ಈ ಅದೃಷ್ಟ ಸಿಗಲ್ಲ, ನನಗೆ ಸಿಕ್ಕಿದೆ. ನಾನು ತುಂಬ ನನ್ನ ಫ್ಯಾಮಿಲಿ ಹೆಂಗೆ ಅಂತ ಅಂದರೆ, ವಿ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್. ನಾನು ಅಪ್ಪ ಅಮ್ಮ ಅಂತ ಹೇಳೋದಕ್ಕಿಂತ ವಿ ಆರ್ ರಿಯಲಿ ಕ್ಲೋಸ್ ಫ್ರೆಂಡ್ಸ್. ನಾವು ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ಖುಷಿ ಬಂದ್ರೂ
ನಾವು ಫಸ್ಟು ನಾವು 3 ಜನ ಹಂಚ್ಕೋತೀವಿ, ನಾವು 3 ಜನ ಹೇಳ್ಕೊತೀವಿ. ಸೊ ಈ ರೀತಿ ನಾವು ಮೊದಲಿಂದಾನು ಬೆಳ್ಕೊಂಡ್ ಬಂದಿದ್ದೀವಿ. ಹಾಗಾಗಿ ನಾವು ತುಂಬಾ ಸೋಷಿಯಲೈಸ್ ಆಗಿರ್ತೀವಿ. ಕೆಲವ್ರಿಗೆ ಅದೇ ವಿಯರ್ಡ್ ಅಂತ ಅನ್ಸ್ಬೋದು, ಬಟ್ ದಿಸ್ ಇಸ್ ಅವರ್ ಫ್ಯಾಮಿಲಿ. ವಿ ಆರ್ ವೆರಿ ಫ್ರೆಂಡ್ಲಿ, ವಿ ಆರ್ ವೆರಿ ಓಪನ್ ಅಂಡ್ ವಿ ಆರ್ ಓಪನ್ ಫಾರ್ ಎವ್ರಿಥಿಂಗ್. ನಾವು ಜಾಲಿ ಮಾಡ್ತೀವಿ ಲೈಫ್ನ. ನಾವು ಬೇರೆ ಥರ ಅಯ್ಯೋ ಅದು ಮಾಡು ಇದು ಮಾಡು. ಇವಾಗ ಒಂದಿನ ಅಮ್ಮನ ಆಚೆ ಕರ್ಕೊಂಡೆ ಅಡುಗೆ ಮಾಡೋದು ತಪ್ಪಿತು, ಅವ್ರಿಗೂ ಬೇರೆ ಊಟ ತಿನ್ನೋ ಥರ ಅವ್ರಿಗೂ ಒಂದಷ್ಟು ಚಾನ್ಸ್ಗಳು ಸಿಕ್ತು. ಬೇರೆ ಬೇರೆ ಫುಡ್ನ ಟ್ರೈ ಮಾಡೋದಕ್ಕೆ ಚಾನ್ಸ್ ಸಿಕ್ತು. ಕುಡಿತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಅವ್ರು ಅಟ್ಲೀಸ್ಟ್ ಕಿಚನ್ಗೆ ಒಂದಿನ ಬ್ರೇಕ್ ಕೊಟ್ರ, ಒಂದೊತ್ತು ಬ್ರೇಕ್ ಕೊಟ್ರ, ಅವ್ರಿಗೇನೋ ಬೇರೆ ಫುಡ್ ತಿನ್ನಕ್ಕೆ ಆಸೆ ಇರುತ್ತೆ. ಟ್ರೈ ಮಾಡಲಿ ಬಿಡಿ. ದಿನ ಎಲ್ಲ ಕೂಲಿ ಮಾಡ್ತಾರೆ, ಮನೆ ಕೆಲಸ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವ್ರಿಗೊಂದಿನ ರೆಸ್ಟ್ ಸಿಗ್ತಾ? ಟೆನ್ಷನ್ಗಳಲ್ಲಿ ಇರ್ತಾರೆ, ಏನೋ ಕೆಲಸ ಅದು ಇದು ಅಂತ. ಅಪ್ಪಂಗೊಂದಿನ ರೆಸ್ಟ್ ಸಿಗ್ತಾ? ನನಗೆ ನಮ್ಮ ಅಪ್ಪ ಅಮ್ಮನ ಜೊತೆ ಹೋಗಿದ್ದು ಖುಷಿ ತರ್ತಾ. ಸೊ ಲಾಸ್ಟಿಗೇನೋ ಎಲ್ಲರೂ ನಗಾಡಿದ್ವಿ, ಹೊಟ್ಟೆ ತುಂಬ ಊಟ ಮಾಡಿದ್ವಿ, ಎಷ್ಟೋ ಕಾಲ ಕಳೆದ್ವಿ, ಏನೇನೋ ಮಾತಾಡಿದ್ವಿ, ನಗಾಡಿದ್ವಿ, ಫನ್ ಇತ್ತು. ಕೊನೆಗೆ ಎಲ್ಲರೂ ಸೇಫ್ ಆಗಿ ಮನೆಗೆ ತಲುಪಿದ್ವಿ. ಸೊ ಇದು ಇಂಪಾರ್ಟೆಂಟು. ಜೊತೆಗೆ ಹೋಗ್ತೀವಿ, ಜೊತೆಗೆ ಬರ್ತೀವಿ. ಇದು ನಮ್ಮ ಫ್ಯಾಮಿಲಿ. ಸೊ ತುಂಬ ಜನಕ್ಕೆ ಇಷ್ಟ ಆಗ್ಬೋದು, ಇಷ್ಟ ಆಗದೆ ಇರ್ಬೋದು, ನಿಮ್ಮ ಪರ್ಸ್ಪೆಕ್ಟಿವ್ ನನಗೆ ಗೊತ್ತಿಲ್ಲ. ಬಟ್ ದಿಸ್ ಇಸ್ ಅವರ್ ಫ್ಯಾಮಿಲಿ. ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಪೇರೆಂಟ್ಸ್. ಆ್ಯಂಡ್ ಅಫ್ಕೋರ್ಸ್ ಈ ಥರ ಪೇರೆಂಟ್ಸ್ ಸಿಕ್ಕಿರೋದು ನನ್ನ ಅದೃಷ್ಟ. ನನ್ನ ಕಷ್ಟದಲ್ಲಿದ್ದಾಗಲೂ ನನ್ನ ಜೊತೆಗಿದ್ದಾರೆ, ಇವತ್ತು ನಾನು ಸಂತೋಷವಾಗಿದ್ದಾಗಲೂ ನನ್ನ ಜೊತೆಲಿದ್ದಾರೆ. ಆ ಥರ ಇರೋದು ಇಂಪಾರ್ಟೆಂಟು. ಇವತ್ತು ನಮ್ಮ ಅಪ್ಪ ಅಮ್ಮ ನನ್ನ ಜೊತೆ ಕೂತ್ಕೊಂಡು ನಾವು ಮಾತಾಡ್ಕೊಳ್ಬೇಕಾದ್ರೆ ನನ್ನ ಮಗಳು ಇಷ್ಟು ಬೇಗ ಹುಷಾರಾದ್ಲು ಅಂತ ಹೇಳ್ಕೊಂತಾರೆ. ಅವ್ರಿಗೆ ಖುಷಿ ಇರುತ್ತೆ. ನಾನು ಎಷ್ಟೋ ದಿನಗಳಿಂದ ನೋವು ಮನ್ಸಲ್ಲಿ ಇಟ್ಕೊಂಡಿರ್ಬೋದು ಅಥವಾ ಖುಷಿ ಮನ್ಸಲ್ಲಿ ಇಟ್ಕೊಂಡಿರ್ಬೋದು. ಇವತ್ತು ರಿಲ್ಯಾಕ್ಸ್ ಆಗಿ ಮಾತಾಡಿದ್ವಿ, ರಿಲ್ಯಾಕ್ಸ್ ಆಗಿ ನಗಾಡಿದ್ವಿ. ಅದು ಇಂಪಾರ್ಟೆಂಟು ಲೈಫಲ್ಲಿ. ಎಂಡ್ ಆಫ್ ದ ಡೇ ಎಲ್ಲ ಸಂತೋಷವಾಗಿರ್ಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು, ಕಣ್ ತುಂಬ ನಿದ್ದೆ ಮಾಡಬೇಕು. ಇಷ್ಟೇ ಲೈಫ್. ಏನು ದಿನಾ ಹೋಗಿ ಯಾರು ಕುಡಿಯಲ್ಲ, ದಿನಾ ಹೋಗಿ ಯಾರು ಪಾರ್ಟಿ ಮಾಡಲ್ಲ. ಒನ್ಸ್ ಇನ್ ಎ ವೈಲ್ ಇಟ್ ಈಸ್ ಬೆಟರ್ ಗೋ ಔಟ್, ಎಂಜಾಯ್ ವಿತ್ ಯುವರ್ ಪೇರೆಂಟ್ಸ್. ಇಷ್ಟೇ ನಾನು ಹೇಳೋದು. ಸೊ ಇದು ನಮ್ಮ ಫ್ಯಾಮಿಲಿ. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಫ್ಯಾಮಿಲಿ. ಯಾರು ಏನೇ ತಿಳ್ಕೊಬೋದು, ಯಾರು 1000 ಮಾತಾಡಿದ್ರು ಐ ಡೋಂಟ್ ಕೇರ್. ಬಿಕಾಸ್ ಈ ಥರ ಫ್ಯಾಮಿಲಿ ಪಡೆಯೋಕ್ಕೆ ತುಂಬ ಲಕ್ಕಿ ನಾನು. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಆ್ಯಂಡ್ ಪ್ರೌಡ್ ಆಫ್ ಮೈ ಫ್ಯಾಮಿಲಿ ಅಷ್ಟೇ. ಪ್ಲೀಸ್ ಗೈಸ್, ಸೊ ಐ ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ಒಂದು ಸ್ಮಾಲ್ ಔಟಿಂಗ್ ಇವತ್ತು. ಸೊ ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ಆ್ಯಂಡ್ ಯು ಟು ಹ್ಯಾಡ್ ಅ ಗ್ರೇಟ್ ಟೈಮ್ ಐ ಗೆಸ್. ಥ್ಯಾಂಕ್ ಯು. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ಬಾಯ್.